ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಯಾರೆಲ್ಲ ಮೈನಾರಿಟಿ ಕಾಸ್ಟ್ನಲ್ಲಿ ಬರ್ತೀರಾ ಅವರಿಗೆ ಗುಡ್ ನ್ಯೂಸ್ ಅನ್ಬೋದು. ಯಾಕಪ್ಪ ಅಂತಂದ್ರೆ ಕರ್ನಾಟಕ ಸರ್ಕಾರದ ನಿಮಗೆ ಉಚಿತವಾಗಿ ಗಂಗಾ ಕಲ್ಯಾಣ ಯೋಜನೆ ಮತ್ತೇನಪ್ಪ ಅಂತಂದ್ರೆ ಸ್ವಯಂ ಉದ್ಯೋಗ ಯೋಜನೆ ಅಥವಾ ಸ್ವಾವಲಂಬಿ ಸಾರಥಿ ಯೋಜನೆ, ಜೊತೆಗೆ ರೇಷ್ಮೆ ನೂಲು ಬಿಚ್ಚಣಿಕೆ ಉದ್ಯಮಕ್ಕೆ ಪ್ರೋತ್ಸಾಹಧನ, ಜೊತೆಗೆ ಸಾಂತ್ವನ ಯೋಜನೆ, ವ್ಯಾಪಾರ ಉದ್ಯಮಗಳಿಗೆ ನೇರ ಸಾಲ ಯೋಜನೆ. ಇಷ್ಟೆಲ್ಲ ನಿಮಗೆ ಅರ್ಜಿಯನ್ನು ಕರೆದಿದ್ದಾರೆ. ಅದರಲ್ಲಿ ಏನಂದ್ರೆ ಗಂಗಾ ಕಲ್ಯಾಣ ಯೋಜನೆಗೆ ಇವತ್ತು ಅದ್ರ ಪರವಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಗಂಗಾ ಕಲ್ಯಾಣ ಯೋಜನೆಗೆ ಏನೇನು ನಿಮಗೆ ಅರ್ಹತೆ ಬೇಕು, ಜೊತೆಗೆ ಅದಕ್ಕೆ ಏನ್ ಡಾಕ್ಯುಮೆಂಟ್ಸ್ ಬೇಕು, ಜೊತೆಗೆ ಏನಂದ್ರೆ ಯಾವ ತರ ಅಪ್ಲಿಕೇಶನ್ ಹಾಕಬೇಕಂತ ಇವತ್ತಿನ ವಿಡಿಯೋದಲ್ಲಿ ಪ್ರತಿಯೊಂದು ಸಂಪೂರ್ಣವಾಗಿ ಡೀಟೇಲ್ಸ್ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಕೊನೆ ತನಕ ನೋಡಿ. ಯಾರಾದ್ರೂ ನಮ್ಮ ಚಾನಲ್ ಹೊಸಬರಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಏನಪ್ಪಾ ಅಂದ್ರೆ ನೀವು ಕ್ರೋಮಿಗೆ ಹೋಗಿ KMDC.online ಅಂತ ನೀವು ಟೈಪ್ ಮಾಡಿದ್ರೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ, ನೋಡ್ಕೋಬಹುದು. ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ನಿಯಮಿತ ಅಂತ. ಇಲ್ಲಿ ಕೆಳಗೆ ಸ್ಕ್ರಾಲ್ ಡೌನ್ ಮಾಡ್ಕೊಂಡು ನೋಡ್ಕೋಬಹುದು. ಎಷ್ಟೋ ಏನಂದ್ರೆ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ನಿಯಮಿತ ಅಡಿಯಲ್ಲಿ ವಿವಿಧ ಯೋಜನೆಗಳಂತಿದೆ. 2026 2027 ಸಾಲಿನಲ್ಲಿ ತೆಗೆದಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ಸ್ವಾವಲಂಬಿ ಸಾರಥಿ ಯೋಜನೆ, ರೇಷ್ಮೆ ನೂಲು ಬಿಚ್ಚಣಿಕೆ ಉದ್ಯಮಕ್ಕೆ ಪ್ರೋತ್ಸಾಹ, ವಿದೇಶಿ ವಿಶ್ವವಿದ್ಯಾಲಯದ ಉನ್ನತ ಶಿಕ್ಷಣಕ್ಕಾಗಿ ಸಾಲ ಯೋಜನೆ, ವ್ಯಾಪಾರ ಉದ್ಯಮಗಳಿಗೆ ನೇರ ಸಾಲ ಯೋಜನೆ, ಸಾಂತ್ವನ ಯೋಜನೆ. ಅದೇ ತರ ಏನಂದ್ರೆ ಇಲ್ಲಿ ನೋಡ್ಕೋಬಹುದು ಯಾವ್ದಂದ್ರೆ ಗಂಗಾ ಕಲ್ಯಾಣ ಯೋಜನೆ. ಗಂಗಾ ಕಲ್ಯಾಣ ಯೋಜನೆ ಇವಾಗ ಹೇಗೆ ಹಾಕಬೇಕಂತ ಹೇಳ್ತಾ ಇದೀನಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನೋಡ್ಕೋಬಹುದು. ಪ್ರತಿಯೊಂದು ಕೂಡ ಇಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿದೆ. ಗಂಗಾ ಕಲ್ಯಾಣ ಯೋಜನೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಿ ಅಂತಿದೆ. ಅದಕ್ಕಿಂತ ಮುಂಚೆ ಅರ್ಹತೆ ಏನ್ ಬೇಕು ಮತ್ತೆ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ ನೋಡ್ಕೊಳ್ಳಿ. ಮೊದಲು ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವ ಅಲ್ಪಸಂಖ್ಯಾತರ ವರ್ಗಕ್ಕೆ ಸೇರಿದ ಸಣ್ಣ ಹಾಗೂ ಅತಿ ಸಣ್ಣ ರೈತರಿಗೆ ಕೊಳವೆ ಬಾವಿಯನ್ನು ಕೊರೆದು ಪಂಪು, ಮೋಟಾರ್ ಹಾಗೂ ವಿದ್ಯುದೀಕರಣ ಮಾಡಿ ನೀರನ್ನು ಒದಗಿಸಲಾಗುತ್ತದೆ. ಈ ಯೋಜನೆಯ ಸಂಪೂರ್ಣ ಸಹಾಯಧನ ಯೋಜನೆಗಾಗಿದೆ. ವೈಯಕ್ತಿಕ ಕೊಳವೆ ಬಾವಿ ಯೋಜನೆಗೆ ಸರ್ಕಾರ ರು 4 ಲಕ್ಷಗಳನ್ನು ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ತುಮಕೂರು ಜಿಲ್ಲೆಗಳಿಗೆ ನಿಗದಿಪಡಿಸಿರುತ್ತದೆ ಮತ್ತು ಇತರ ಜಿಲ್ಲೆಗಳಿಗೆ ರು 3 ಲಕ್ಷಗಳನ್ನು ನಿಗದಿಪಡಿಸಲಾಗಿರುತ್ತೆ ಅಂತ ಹೇಳಿದ್ದಾರೆ. ಏನಪ್ಪಾ ಅಂತಂದ್ರೆ ಯಾರೆಲ್ಲ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಕೊಳವೆ ಬಾವಿಯನ್ನು ಅವರು ತೆಗೆದು ಜೊತೆಗೆ ಪಂಪ್, ಮೋಟಾರ್ ಕೂಡ ಹಾಕಿಸಿ, ಜೊತೆಗೆ ವಿದ್ಯುದೀಕರಣ ಅಂದ್ರೆ ಏನಪ್ಪಾ ಅಂತಂದ್ರೆ ಮೋಟಾರ್ ಕೂಡ ಮತ್ತೆ ಅವರೇ ಕೂಡ ಏನಂದ್ರೆ ವಿದ್ಯುದೀಕರಣ ಅಂದ್ರೆ ಎಲೆಕ್ಟ್ರಿಸಿಟಿ ಕೂಡ ಅವರೇ ಒದಗಿಸಿಕೊಟ್ಟು ಏನಪ್ಪಾ ಅಂದ್ರೆ ನಿಮಗೆ 4 ಲಕ್ಷದವರೆಗೂ ಏನು ಸಹಾಯಧನ ಮಾಡಿ ಅವರೇ ಅಳವಡಿಸ್ಕೊಳ್ತಾರೆ ಅಂತ ಹೇಳಲಾಗಿದೆ. ಇದಕ್ಕೆ ಬಂದ್ಬಿಟ್ಟು ಅರ್ಜಿ ಸಲ್ಲಿಸೋ ಕೊನೆ ದಿನಾಂಕ 17/9/2026 ಆಗಿರುತ್ತೆ. ಜೊತೆಗೆ ನೋಡ್ಕೋಬಹುದು. ಅಪ್ಲಿಕೇಶನ್ ಹಾಕಕ್ಕೆ ಅರ್ಹತೆ ಏನ್ ಬೇಕಂದ್ರೆ ಅರ್ಜಿದಾರರು ಸರ್ಕಾರಿ ಆದೇಶದಲ್ಲಿ ನೀವು ವಿವರಿಸಿದಂತೆ ಧಾರ್ಮಿಕ ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಸೇರಿದವರಾಗಿರ್ಬೇಕು. ಏನಪ್ಪಾ ನೀವು ಮುಸ್ಲಿಂ ಅಥವಾ ಮೈನಾರಿಟಿ ಕಾಸ್ಟ್ಗೆ ಸೇರಿದವರಾಗಿರ್ಬೇಕು. ಜೊತೆಗೆ ಪ್ರತಿ ಫಲಾನುಭವಿಗೆ 1 ಎಕರೆ 20 ಗುಂಟೆ, ಎಕರೆಯಿಂದ 5 ಎಕರೆವರೆಗೂ ಕುಸ್ಕಿ ಜಮೀನು ಇರಬೇಕು. ಕೊಡಗು, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಚಿಕ್ಕಮಗಳೂರು, ಶಿವಮೊಗ್ಗ ಮತ್ತು ಹಾಸನ ಇಂತಹ ಜಿಲ್ಲೆಗಳಲ್ಲಿ ಜಮೀನಿನ ಲಭ್ಯತೆ ಬಹಳ ಕಡಿಮೆ ಇರೋದ್ರಿಂದ ಕನಿಷ್ಠ 1 ಎಕರೆ ಜಮೀನನ್ನು ಹೊಂದಿರತಕ್ಕಂತಿದೆ. ಏನಪ್ಪಾ ಅಂದ್ರೆ ನಿಮ್ಮ ಹತ್ರ ಎಷ್ಟಾದ್ರೆ 1 ಎಕರೆ 20 ಗುಂಟೆಯಿಂದ 5 ಎಕರೆವರೆಗೂ ನಿಮ್ಮ ಹತ್ರ ಇರಬೇಕು. ಅದು ಬಂದ್ಬಿಟ್ಟು ಕುಸ್ಕಿ ಜಮೀನು ಇರಬೇಕು. ಜೊತೆಗೆ ಬೇರೆ ಏನಂದ್ರೆ ಕೊಡಗು, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಚಿಕ್ಕಮಗಳೂರು, ಶಿವಮೊಗ್ಗ ಮತ್ತು ಹಾಸನ ಇಂತಹ ಜಿಲ್ಲೆಗಳಲ್ಲಿ ಎಷ್ಟಿರ್ಬೇಕು ಮಿನಿಮಮ್ ಅಂದ್ರೆ 1 ಎಕರೆ ಎಷ್ಟು ಅಂದ್ರೆ ಜಮೀನು ಇರ್ಬೇಕಂತ ಹೇಳಿದ್ದಾರೆ. ಅರ್ಜಿದಾರರು ಕರ್ನಾಟಕ ರಾಜ್ಯದ ಕಾಯಂ ನಿವಾಸಿ ಆಗಿರ್ಬೇಕು. ಏನಂದ್ರೆ ನೀವು ಕರ್ನಾಟಕದವರ ಆಗಿರ್ಬೇಕು. ಜೊತೆಗೆ ಅರ್ಜಿದಾರರು ಸಣ್ಣ ಅತಿ ಸಣ್ಣ ಹಿಡಿಯೋದಾರ ರೈತರಾಗಿರ್ಬೇಕು ಅಂತಿದೆ. ಜೊತೆಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಅರ್ಜಿದಾರರ ಕುಟುಂಬ ವಾರ್ಷಿಕ ಆದಾಯ 96,000ಗಳನ್ನು ಮೀರಬಾರದು. ಏನಪ್ಪಾ ಅಂದ್ರೆ 96,000 ಒಳಗಡೆ ಇರ್ಬೇಕು ಇನ್ಕಮ್. ನೆಕ್ಸ್ಟ್ ಬಂದ್ಬಿಟ್ಟು ಅರ್ಜಿದಾರರು ವಯಸ್ಸು 18 ವರ್ಷಗಳ ಮೇಲೆ ಇರಬೇಕು. 18 ವಯಸ್ಸು ಜಾಸ್ತಿ ಇರಬೇಕು. ದಾಖಲೆಗಳು ಏನೇಬೇಕು ನೋಡ್ಕೊಳ್ಳಿ. ಸಕ್ಷಮ ಪ್ರಾಧಿಕಾರದಿಂದ ನೀಡಲಾದ ಜಾತಿ ಅಲ್ಪಸಂಖ್ಯಾತ ಪ್ರಮಾಣ ಪತ್ರ. ಏನಪ್ಪಾ ಅಂತಂದ್ರೆ ನಿಮ್ದು ಕರ್ನಾಟಕ ಸರ್ಕಾರದಿಂದ ನೀಡತಕ್ಕಂಥ ಏನಪ್ಪಾ ಅಂತಂದ್ರೆ ನಿಮ್ ತಹಶೀಲ್ದಾರ್ ಆಫೀಸಲ್ಲಿ ನೀಡತಕ್ಕಂಥ ಕಾಸ್ಟ್ ಬೇಕು. ಜೊತೆಗೆ ಸಕ್ಷಮ ಪ್ರಾಧಿಕಾರದಿಂದ ನೀಡಲಾದ ಆದಾಯ ಪ್ರಮಾಣ ಪತ್ರ ಅಂದ್ರೆ ಇನ್ಕಮ್ ಬೇಕಾಗಿರುತ್ತೆ. ಆಧಾರ್ ಕಾರ್ಡ್ ಪ್ರತಿ ಅಂದ್ರೆ ನಿಮ್ದು ಆಧಾರ್ ಕಾರ್ಡ್ ಜೆರಾಕ್ಸ್ ಬೇಕು. ಜೊತೆಗೆ ಇತ್ತೀಚಿನ RTC ಪತ್ರ ಪ್ರತಿ ಅಂದ್ರೆ ನಿಮ್ ಹತ್ರ ಏನಪ್ಪಾ ಅಂದ್ರೆ ಹೊಲದ ಪಹಣಿ ಬೇಕಾಗುತ್ತೆ. ಜೊತೆಗೆ ಸಕ್ಷಮ ಪ್ರಾಧಿಕಾರದಿಂದ ನೀಡಲಾದ ಅತಿ ಸಣ್ಣ ಹಿಡುವಳಿದಾರ ಪ್ರಮಾಣ ಪತ್ರ ಬೇಕಾಗುತ್ತೆ. ಏನಪ್ಪಾ ಅಂತಂದ್ರೆ ಅಲ್ಲೇ ನೀವು ಹತ್ತಿರದ ತಹಶೀಲ್ದಾರ್ ಆಫೀಸ್ಗೆ ಹೋಗಿ ಅವ್ರ ಹತ್ರ ಅತಿ ಸಣ್ಣ ಹಿಡುವಳಿದಾರ ಪ್ರಮಾಣ ಪತ್ರ ಬರುತ್ತೆ. ಅದು ಕೂಡ ನೀವು ರೆಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಂಕ್ ಪಾಸ್ಬುಕ್ ಬೇಕು. ಜೊತೆಗೆ ನೆಕ್ಸ್ಟ್ ಬಂದ್ಬಿಟ್ಟು ಭೂ ಕಂದಾಯ ಪಾವತಿಸಿದ ರಸೀದಿ ಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಸ್ವಯಂ ಘೋಷಣೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ಪೇಜ್ ಅರ್ಜಿದಾರರ ಸ್ವಯಂ ಘೋಷಣೆ ಪತ್ರ ಅಂತ ಬರುತ್ತೆ. ಇದ್ರ ಮೇಲೆ ನಿಮ್ದು ಯಾರ್ಯಾರು ಇರ್ತೀರಾ ಅದ್ರ ಮೇಲೆ ನಿಮ್ದು ಹೆಸರು ಹಾಕೊಂಡು ಪ್ರತಿಯೊಂದು ಕೂಡ ಏನಂದ್ರೆ ಫಿಲ್ ಮಾಡ್ಕೊಳ್ಳಿ. ಇಲ್ಲಿ ಸ್ಥಳ ನಿಮ್ದು ಯಾವ್ದು ಬರುತ್ತೆ ಅದು ಕೂಡ ಫಿಲ್ ಮಾಡ್ಕೊಳ್ಳಿ. ಇಲ್ಲಿ ದಿನಾಂಕ ಯಾವ್ದು ಬರುತ್ತೆ ಅದು ಕೂಡ ಫಿಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಅರ್ಜಿದಾರ ಸಹಿ ಮಾಡ್ಕೊಳ್ಳಿ. ಇದು ಕೂಡ ಫಿಲ್ ಮಾಡ್ಕೊಂಡು ಮುಂದೆ ಅಪ್ಲೋಡ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಖಾತರಿ ನೀಡುವವರು ಸ್ವಯಂ ಘೋಷಣೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ಕೂಡ ಸೇಮ್ ಆಸ್ ಇಟ್ ಏನಪ್ಪಾ ಅಂತಂದ್ರೆ ಸ್ವಯಂ ಘೋಷಣೆ ಇರುತ್ತೆ. ಪ್ರತಿಯೊಂದು ಕೂಡ ಫಿಲ್ ಮಾಡ್ಕೊಂಡು ಏನಪ್ಪಾ ಅಂತಂದ್ರೆ ನಿಮ್ಮ ಹತ್ರ ಇಟ್ಕೊಳ್ಳಿ. ಅಪ್ಲಿಕೇಶನ್ ಹಾಕುವಾಗ ಲಾಸ್ಟ್ ಕೊನೆಯಲ್ಲಿ ಏನಪ್ಪಾ ಅಂತಂದ್ರೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ಕೋಬೇಕಾಗುತ್ತೆ, ಅವಾಗ ಬೇಕಾಗುತ್ತೆ. ನೆಕ್ಸ್ಟ್ ಮಿನಿಟ್ ಏನಪ್ಪಾ ಅಂದ್ರೆ ಇಷ್ಟೆಲ್ಲ ಮಾಹಿತಿ ನಿಮ್ಗಾಗಿರುತ್ತೆ. ಇಷ್ಟೆಲ್ಲ ಬೇಕಾಗುತ್ತೆ. ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ನೋಡ್ಕೊಳ್ಳಿ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಿ ಅಂತಿದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಇಲ್ಲಿ ಫೋನ್ ನಂಬರ್ ಹಾಕಿ ಏನಪ್ಪಾ ಸಲ್ಲಿಸಿ ಅಂತಿದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಏನಪ್ಪಾ ನಿಮ್ಮ ಮೊಬೈಲ್ ನಂಬರ್ ಯಾವ್ದು ಹಾಕಿರ್ತಾರೆ ಅದಕ್ಕೆ OTP ಬರುತ್ತೆ. ಏನಂದ್ರೆ OTP ನಿಮ್ಮ ಫೋನ್ ನಂಬರ್ ಹೋಗುತ್ತೆ, ಅದು ಕೂಡ ನೀವು ಫಿಲ್ ಮಾಡ್ಕೊಳ್ಳಿ. ಫಿಲ್ ಮಾಡಿದ ತಕ್ಷಣ ಇಲ್ಲಿ ಸಲ್ಲಿಸಿ ಅಂತಿದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. OTP ಹಾಕಿದ ತಕ್ಷಣ ಏನಪ್ಪಾ ಅಂದ್ರೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಕರ್ನಾಟಕ
ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮ ಸುಸ್ವಾಗತ ಆನ್ಲೈನ್ನಲ್ಲಿ ನಿರ್ವಹಣಾ ವ್ಯವಸ್ಥೆ ಅಂತಿದೆ. ಸೊ ಇಲ್ಲಿ ಕೆಳಗೆ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ. ಸೊ ಕೆಳಗೆ ಸ್ಕ್ರಾಲ್ ಡೌನ್ ಮಾಡ್ಕೊಂಡ್ರೆ ನೋಡ್ಕೋಬಹುದು ಇಲ್ಲಿ ಗಂಗಾ ಕಲ್ಯಾಣ ಯೋಜನೆ ಅಂತಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅರ್ಜಿ ಸಲ್ಲಿಸಿ ಅಂತಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಏನಪ್ಪಾ ಅಂದ್ರೆ ಇಲ್ಲಿ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಿ ಅಂತಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಈ ತರ ಒಂದು ಪೇಜ್ ಓಪನ್ ತಕ್ಷಣ ನೋಡ್ಕೋಬಹುದು ಎಷ್ಟಪ್ಪ ಅರ್ಜಿದಾರ ವಿವರಗಳು, ಬ್ಯಾಂಕ್ ಮತ್ತು ಸಾಲದ ವಿವರಗಳು, ನೆಕ್ಸ್ಟ್ ಬಂದ್ಬಿಟ್ಟು ಭೂಮಿಯ ವಿವರಗಳು, ಜೊತೆಗೆ ದಾಖಲೆಗಳು, ಜೊತೆಗೆ ಲಾಸ್ಟ್ ಸಾರಾಂಶ ಅಂತಿದೆ. ಸೊ ಇಷ್ಟೆಲ್ಲ ಮಾಹಿತಿ, ಇಷ್ಟೆಲ್ಲ ಸ್ಟೆಪ್ಗಳು ಇರ್ತವೆ 5. ಸೊ ಇದು ಕೂಡ ನೀವು ಫಿಲ್ ಮಾಡಬೇಕಾಗುತ್ತೆ. ನೋಡ್ಕೋಬಹುದು. ಸೊ ಅರ್ಜಿದಾರ ವಿವರ ಅಂತಿದೆ. ಇಲ್ಲಿ ನೋಡ್ಕೋಬಹುದು ಆಟೋಮೆಟಿಕ್ ನಿಮ್ಮ ಆಧಾರ್ ಕಾರ್ಡ್ ವೆರಿಫಿಕೇಶನ್ ಮಾಡ್ಕೋಬೇಕಾಗುತ್ತೆ ನೀವು. ಸೊ ಆಧಾರ್ ಕಾರ್ಡ್ ವೆರಿಫಿಕೇಶನ್ ಮಾಡ್ಕೊಂಡ್ರೆ ಸೊ ಇಲ್ಲಿ ಪ್ರತಿಯೊಂದು ಕೂಡ ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ಏನು ವೆರಿಫಿಕೇಶನ್ ಇರುತ್ತೆ ಪ್ರತಿಯೊಂದು ಕೂಡ ಇಲ್ಲಿ ಆಟೋಮೆಟಿಕ್ ಆಗಿ ತಗೋತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ದು ಪ್ರತಿಯೊಂದು ಕೂಡ ಇಲ್ಲಿ ಪರ್ಯಾಯ ಅಂದ್ರೆ ಅಲ್ಟರ್ನೇಟ್ ಮೊಬೈಲ್ ನಂಬರ್ ಇದ್ರೆ ಅದು ಕೂಡ ಫಿಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ನೀವು ವಿಕಲಚೇತನ ಅಂದ್ರೆ ಹ್ಯಾಂಡಿಕ್ಯಾಪ್ಟ್ ಇದ್ರೆ ಎಸ್ ಅಂತ ಹಾಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಆದಾಯ, ಸಮುದಾಯ ವಿವರಗಳು, ಜಾತಿ, ಅಲ್ಪಸಂಖ್ಯಾತ ಮತ್ತು ಆದಾಯ ಪ್ರಮಾಣಪತ್ರ ಸಂಖ್ಯೆ ಒಂದೇ ಆಗಿದ್ದಲ್ಲಿ ಎರಡರಲ್ಲೂ ಒಂದೇ ಸಂಖ್ಯೆ ನಮೂದಿಸಬೇಕಂತಿದೆ. ಸೊ ನೋಡ್ಕೋಬಹುದು ಏನಪ್ಪಾ ನಿಮ್ಮ ಹತ್ರ ಕಾಸ್ಟ್ ಇನ್ಕಮ್ ಇದ್ರೆ ಸೊ ಏನಂದ್ರೆ 2B ಕಾಸ್ಟ್ ಬಂದ್ರೆ ನಿಮ್ದು ಏನಪ್ಪಾ ಅಂತಂದ್ರೆ ನಿಮ್ದು ಸೊ ಕಾಸ್ಟ್ ಇನ್ಕಮ್ ಒಂದೇ ಬರುತ್ತೆ. ಅದ್ರ ಸಲುವಾಗಿ ಕಾಸ್ಟ್ ಇಲ್ಲಿ ಆಡಿ ನಂಬರ್ ಕೂಡ ಅದೇ ಹಾಕಿ. ಸೊ ಇನ್ಕಮ್ ನಂಬರ್ ಕೂಡ ಸೇಮ್ ಕೂಡ ಅದೇ ಹಾಕೊಳ್ಳಿ. ಸೊ ಹಾಕಿ ನೆಕ್ಸ್ಟ್ ಬಂದ್ಬಿಟ್ಟು ವಿವರ ಪಡೆಯರಂತೆ. ಸೊ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸೊ ಆಟೋಮೆಟಿಕ್ ಆಗಿ ತಾನೇ ಬರುತ್ತೆ. ಸೊ ಅದೇ ತರ ಕೆಳಗೆ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ. ಸೊ ಕೆಳಗೆ ಸ್ಕ್ರಾಲ್ ಡೌನ್ ಮಾಡಿದ ತಕ್ಷಣ ಇಲ್ಲಿ ಶಾಶ್ವತ ವಿಳಾಸ ವಿವರ ಅಂತಿದೆ. ಏನಪ್ಪಾ ಅಂದ್ರೆ ನೀವು ಇರತಕ್ಕಂತ ಒಂದು ಶಾಶ್ವತ ವಿಳಾಸ ಅಂದ್ರೆ ಪರ್ಮನೆಂಟ್ ಅಡ್ರೆಸ್ ಇಲ್ಲಿ ಏನಪ್ಪಾ ಅಂದ್ರೆ ನೀವು ಆಯ್ಕೆ ಮಾಡ್ಕೊಂಡು ನಿಮ್ಮ ಜಿಲ್ಲೆ ಯಾವ್ದು ಬರುತ್ತೆ ಅದು ಕೂಡ ಫಿಲ್ ಮಾಡ್ಕೊಳ್ಳಿ. ನಿಮ್ಮ ವಿಧಾನಸಭಾ ಕ್ಷೇತ್ರ ಯಾವ್ದು ಬರುತ್ತೆ ಅದು ಕೂಡ ಫಿಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ತಾಲೂಕು ಆಯ್ಕೆ ಮಾಡಿ ಅಂತಿದೆ ಅದು ಕೂಡ ಫಿಲ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಪಿನ್ ಕೋಡ್ ಕೂಡ ನೀವೇನ ಇಲ್ಲಿ ಫಿಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಪುಣೆ ವಿಳಾಸ ಕೂಡ ನೀವು ಫಿಲ್ ಮಾಡ್ಕೊಂಡು ನೆಕ್ಸ್ಟ್ ಬಂದ್ಬಿಟ್ಟು ತಾತ್ಕಾಲಿಕ ವಿಳಾಸ ಅಂತಿದೆ. ಒಂದ್ ವೇಳೆ ನೀವು ಪರ್ಮನೆಂಟ್ ಅಡ್ರೆಸ್ ಅಲ್ಲಿ ಇವಾಗ ಕೂಡ ಇದ್ರೆ ಸೊ ಅದು ಕೂಡ ಏನಪ್ಪಾ ಅಂದ್ರೆ ಸೇಮ್ ಆಸ್ ಇಟ್ ಇದು ಶಾಶ್ವತ ವಿಳಾಸ ಇದು ಇದ್ರ ಮೇಲೆ ಟಿಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಒಂದ್ ವೇಳೆ ಬೇರೆ ಚೇಂಜ್ ಇದ್ರೆ ಸೊ ಏನಂದ್ರೆ ನೀವು ಏನ್ ಮಾಡ್ಕೋ ಅಂದ್ರೆ ಸೊ ಇಲ್ಲಿ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಕೂಡ ಇಲ್ಲಿ ಏನಂದ್ರೆ ನೀವು ಚೇಂಜ್ ಮಾಡ್ಕೋಬೇಕು. ಪ್ರತಿಯೊಂದು ಕೂಡ ಫಿಲ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇದು ಎಲ್ಲ ಪ್ರತಿಯೊಂದು ಕೂಡ ಇಲ್ಲಿ ಫಿಲ್ ಮಾಡಿದ ತಕ್ಷಣ ಇಲ್ಲಿ ಮುಂದೆ ಅಂತಿದೆ. ಸೊ ಮುಂದೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಮುಂದೆ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಮತ್ತೆ ಇನ್ನು ಕೂಡ ನಿಮ್ಗೆ ಏನಂದ್ರೆ ಸೊ ಪ್ರತಿಯೊಂದು ಕೂಡ ಡೀಟೇಲ್ಸ್ ಕೇಳುತ್ತೆ. ನೋಡ್ಕೊಂಡು ಕೂಡ ನೀವು ಏನಂದ್ರೆ ನಿಮ್ದು ಅರ್ಜಿದಾರ ವಿವರಗಳು ಪ್ರತಿಯೊಂದು ಕೂಡ ಫಿಲ್ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿ ಬ್ಯಾಂಕ್ ಮತ್ತು ಸಾಲದ ವಿವರಗಳು ಅಂತಿದ್ದಾವೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೊ ಯಾವ ಬ್ಯಾಂಕ್ ಇದೆ ಪ್ರತಿಯೊಂದು ಕೂಡ ನೀವು ಫಿಲ್ ಮಾಡ್ಕೊಂಡು ನೆಕ್ಸ್ಟ್ ಭೂಮಿ ವಿವರಗಳು. ಸೊ ನಿಮ್ಮ ಏನಪ್ಪಾ ಅಂದ್ರೆ ನಿಮ್ದು ಹೊಲ ಗದ್ದೆ ಇರ್ತಕ್ಕಂಥ ಪ್ರತಿಯೊಂದು ಕೂಡ ಅದರ ಡೀಟೇಲ್ಸ್ ಹಾಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ದಾಖಲೆಗಳು. ಸೊ ಏನೇನು ಡಾಕ್ಯುಮೆಂಟ್ಸ್ ಕೇಳಿದರೆ ಪ್ರತಿಯೊಂದು ಕೂಡ ಡಾಕ್ಯುಮೆಂಟ್ಸ್ ಕೂಡ ಅಪ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಲಾಸ್ಟ್ ಏನೋ ಸಬ್ಮಿಟ್ ಅಂತ ಬರುತ್ತೆ ಸಾರಾಂಶ. ಸೊ ಅಲ್ಲಿ ಪ್ರತಿಯೊಂದು ಕೂಡ ನೋಡ್ಕೊಂಡು ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸೊ ನಿಮಗೆ ಏನು ಅರ್ಜಿ ಏನಪ್ಪಾ ಅಂದ್ರೆ ಪ್ರಿಂಟ್ ಬರುತ್ತೆ. ಸೊ ಪ್ರಿಂಟ್ ನಿಮ್ಮ ಹತ್ರ ಇಟ್ಕೊಳ್ಳಿ. ಸೊ ಪ್ರಿಂಟ್ ನಿಮ್ಮ ಹತ್ರ ಇಟ್ಕೊಂಡ ತಕ್ಷಣ ಏನಪ್ಪಾ ಅಂದ್ರೆ ಅರ್ಜಿ ಸ್ಥಿತಿ ಅಂತ ಬರುತ್ತೆ. ಸೊ ಇದನ್ನ ಕ್ಲಿಕ್ ಮಾಡ್ಕೊಂಡು ಸೊ ನಿಮ್ದು ಸ್ಟೇಟಸ್ ಏನಂತ ನೋಡ್ಕೋಬಹುದು. ಸೊ ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಏನೇನು ತುಂಬಬೇಕು ಏನೇನಿಲ್ಲ ಸೊ ಅದನ್ನು ಕೂಡ ಸೊಲ್ಯೂಷನ್ ನಿಮಗೆ ಮುಂದಿನ ನೋಡಿದ್ರೆ ಹೇಳ್ಕೊಡ್ತೀನಿ. ಸೊ ಸಿಗೋಣ ಮುಂದಿನ ನೋಡಿದ್ರೆ. ಸೊ ಥ್ಯಾಂಕ್ ಯು ಸೋ ಮಚ್.